ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಮುಂದೆ ನೀವು ನೋಡೋದಾದರೆ ಎಕ್ಸ್ಟ್ರೀಮ್ 125 ಇದೆ. ಇದು ಎಕ್ಸ್ಟ್ರೀಮ್ 125 ಇದೆ. ಇದು ಫ್ಯೂಚರ್ ಅಂಡು ಎಲ್ಲ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ನೀವು ಫ್ರಂಟ್ ಟೈರ್ ಬಂದುಬಿಟ್ಟು 19/90 ಗಾಡಿ ಸಿಗುತ್ತೆ ನಿಮಗೆ. ಹಾಗೆ ಬಂದುಬಿಟ್ಟು ನೀವು ನೋಡ್ಬೋದು ಟೈರ್ ಬಂದುಬಿಟ್ಟು ನಿಮಗೆ 120/80 ಸಿಗುತ್ತೆ. ಹಾಗೆ ನಿಮಗೆ ಇದರಲ್ಲಿ ಎರಡು ಮಾಡಲಾದ ಬರುತ್ತೆ. ಒಂದು IBS ಬರುತ್ತೆ, ಒಂದು ABS ಬರುತ್ತೆ. ನಾನು ಸಜೆಸ್ಟ್ ಮಾಡೋದು ನಿಮಗೆ ABS ತೊಗೊಳ್ಳಿ, ಯಾಕಂದರೆ ಸೇಫ್ಟಿ ಮುಖ್ಯ. ಹಾಗಾಗಿ ABS ಇದ್ದರೆ ಒಂದು ಒಳ್ಳೆ ಸೇಫ್ಟಿ ಅಂತ ನಾವು ಅನ್ಕೋಬೋದು. ಯಾಕಂದರೆ ABS ಇದ್ದರೆ ಅಷ್ಟೊಂದು ಸ್ಪೀಡ್ ಮಾಡೋಕ್ಕೆ ಬೈಕ್ ಬಿಡೋಲ್ಲ. ಸೊ ಆ ಕಾರಣದಿಂದ ನೀವು ABS ತೊಗೊಳ್ಳಿ ಅಂತ ಅದಕ್ಕೆ. ಹಾಗೆ ನಾವು ನೋಡೋದಾದರೆ ಇಲ್ಲಿ ನೋಡ್ತಿರ್ಬೋದು ABS ಲೋಗೋ ಆದ್ರಿದೆ. ಅಂದರೆ ನಿಮಗೆ ಯಾರಾದರೂ ಈ ಬೈಕ್ ನೋಡಿದರೆ ಸಡನ್ನಾಗಿ ಇದು 200cc ಅಂತ ಅನ್ಕೋಬೋದು. ಯಾಕಂದರೆ ಇದು ಒಳ್ಳೆ ಒಂದು ಸ್ಪೋರ್ಟ್ಸ್ ಬೈಕ್ ಥರ ಇದೆ. ಇದು ಬಂದುಬಿಟ್ಟು ಎಕ್ಸ್ಟ್ರೀಮ್ ಲೋಗೋ ಆಗಲೇ ಇರುತ್ತೆ. ಇಲ್ಲಿ ನೋಡ್ತಿರ್ಬೋದು ಎಕ್ಸ್ಟ್ರೀಮ್ ಅಂತ ಲೋಗೋ ಇದೆ. ಹಾಗೆ ನಿಮಗೆ ಇದೊಂದು ಲುಕ್, ಇದು ಮುದ್ದೆ ಬಂದಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಒಳ್ಳೆ ಸ್ಪೋರ್ಟ್ಸ್ ಬೈಕ್ ಥರ ಇದೆ. ಇದರಲ್ಲಿ ನಿಮಗೆ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು 10 ಲೀಟರ್ ಆದರೆ ಇರುತ್ತೆ. ಹಾಗೆ ನಿಮಗೆ ಡಿಜಿಟಲ್ ಓಡೋಮೀಟರ್ ಇರುತ್ತೆ. ಆ ಡಿಜಿಟಲ್ ಓಡೋಮೀಟರ್ ಈಗ ನಾವು ನೋಡೋಣ. ನಮಗೆ ಕೀ ಆದರೆ ಈ ಥರ ಇರುತ್ತೆ, ಹೀರೋ ಲೋಗೋ ಇರುತ್ತೆ, ಹಾಗೆ ಹೀರೋ ನೇಮ್ ಆದರೆ ಇರುತ್ತೆ. ನಾವೀಗ ಡಿಜಿಟಲ್ ಮೀಟರ್ ಆನ್ ಮಾಡಿ ನೋಡೋಣ. ಇಲ್ಲಿ ನಮ್ಗೆ ನೋಡೋಕ್ಕಾದರೆ ಈ ಥರ ಸಿಗುತ್ತೆ. ಎಷ್ಟನೇ ಗೇರಲ್ಲಿದೆ. ಹಾಗೆ ನಮಗೆ ಪ್ರತಿಯೊಂದು ಇಲ್ಲಿ ABS ಸಿಂಬಲ್ ತೋರಿಸ್ತಿದೆ, ಇಲ್ಲಿ ಸ್ಟಾಂಡ್ ಸಿಂಬಲ್ ತೋರಿಸುತ್ತೆ, ಇಲ್ಲಿ ನ್ಯೂಟ್ರಲ್ ತೋರಿಸ್ತಿದೆ. ಇಂಜಿನ್ ಸೆನ್ಸರ್ ಆದರೆ ಶೋ ಆಗುತ್ತೆ. ಹಾಗೆ ನಿಮಗೆ ಇಲ್ಲಿ ಗೇರ್ ಇಂಡಿಕೇಟರ್ ಆದರೆ ಶೋ ಆಗುತ್ತೆ. ಹಾಗೆ ಇಲ್ಲಿ ಎಷ್ಟು ಕಿಲೋಮೀಟ್ರ್ ನೀವು ರೈಡ್ ಮಾಡಿದ್ರಂತ ಅದನ್ನು ಶೋ ಆಗುತ್ತೆ. ಹಾಗೆ ಇದರಲ್ಲಿ ಬ್ಲೂಟೂತ್ ಆಪ್ಷನ್ನು ಎಲ್ಲ ಇದೆ. ಬಟ್ ಅದರಲ್ಲಿ ಏನಂದರೆ ಮೆಸೇಜ್ ನೋಟಿಫಿಕೇಷನ್ ಮಾತ್ರ ಬರುತ್ತೆ, ಕಾಲ್ ಯಾರು ಮಾಡಿದ್ರೆ ಅದೆಲ್ಲ ಶೋ ಆಗೋಲ್ಲ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಇಂಜಿನ್ ಕೆಪಾಸಿಟಿ ಎಷ್ಟಿದೆ ಅಂತ ನೋಡೋದಾದರೆ 120/7 ಆದರೆ ನಿಮಗೆ ಇಂಜಿನ್ ಕೆಪಾಸಿಟಿ ಅದು ಸಿಗುತ್ತೆ. ಆದರೆ ಇದರಲ್ಲಿ ಏರ್ ಕೂಲರ್ ಆದರೂ ಸಿಗುತ್ತೆ ನಿಮಗೆ. ಇದರಲ್ಲಿ ಕಿಕ್ ರಾಡು ಇರುತ್ತೆ. ನಿಮಗೆ ಏನಾದ್ರು ಬ್ಯಾಟ್ರಿ ಪ್ರಾಬ್ಲಮ್ ಇದ್ದಾಗ ಇದು ಗಾಡಿ ಸ್ಟಾರ್ಟ್ ಮಾಡ್ಕೋಬೋದು. ಮೈಲೇಜ್ ಬಂದುಬಿಟ್ಟು ನಾವು ನೆಕ್ಸ್ಟ್ ಬರುವಂಥ ವೀಡಿಯೋದಲ್ಲಿ ಎಷ್ಟು ಬರುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಇದು ರೇಡ್ ಮಾಡಿಬಿಟ್ಟು ಇದು ಡೀಟೇಲ್ಸ್ ಅಂದರೆ ನೋಡೋಣ. ಬನ್ನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಬ್ರೇಕ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ. ಹಾಗೆ ರೇರ್ ಬಂದುಬಿಟ್ಟು ನಿಮಗೆ ಡ್ರಮ್ಮರೇ ಸಿಗುತ್ತೆ. ಇದೊಂದು ಮರ್ತೋದೆ ಹೇಳೋದಲ್ಲಿ ವಿಡಿಯೋದಲ್ಲಿ. ಸತಿ ಇದ್ರ ಮೈಲೇಜ್ ಯಾರಾದರೂ ಆಗಲೇ ತೊಗೊಂಡಿದ್ರೆ ಎಷ್ಟು ಕೊಡುತ್ತಂತ ಮೈಲೇಜಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.